ನಮಸ್ಕಾರ ಕನ್ನಡಿಗರ. ಇವತ್ತು ನಿಮ್ಮ ಕನ್ನಡಿಗ ಮತ್ತು ಕರ್ನಾಟಕಕ್ಕೆ ಮರಳಿ ಬರ್ತಿರೋಂಥ ದಿನ ಇದು. ಯಾಕಂದರೆ ಒಂದು ಸಣ್ಣ ಕೆಲಸದ ಪ್ರಯುಕ್ತ ಬೆಂಗಳೂರಿಗೆ ಹೊರಟಿದ್ದೀವಿ. ಆ್ಯಂಡ್ ಬೆಂಗಳೂರಿಗೆ ಹೋಗಬೇಕಾದ್ರೆ ಒಂದು ಬ್ಲಾಗ್ ಮಾಡೋಣ, ತುಂಬ ದಿನ ಆಯಿತು ಲಾಂಗ್ ವೀಡಿಯೋ ಮಾಡಿ ಅಂತ ಮಾಡ್ತಿರೋಂಥ ವೀಡಿಯೋ ಇದು. ಆ್ಯಂಡ್ ಲೋಕಲ್ ಟ್ರೈನ್ ಇಟ್ಕೊಂಡು ಆಫೀಸ್ ಮುಗಿಸಿದ್ದಾದಮೇಲೆ ಬಂದಿದ್ದು ಚೆನ್ನೈನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ. ಬಂದಾದಮೇಲೆ ಇಲ್ಲಿ ಟಿಕೆಟ್ ತೊಗೊಳ್ಳೋದು ಮೆಥಡ್ ನಿಮಗೆ ಚೆನ್ನಾಗಿರುತ್ತೆ, ಎಲ್ಲ ಸ್ಟೇಷನಲ್ಲಿ ಇರುತ್ತೆ ಇದು. ಯಾಕಂದರೆ ನಿಮ್ಮ ಟೈಮ್ನ ಉಳಿಸುತ್ತೆ. ಆ್ಯಂಡ್ ಲೈನಲ್ಲಿ ನಿಂತ್ಕೊಳ್ಳೋಂಥ ಜಂಜಾಟ ಎಲ್ಲ ಇರೋಲ್ಲ. ನಮ್ಮ ಟಿಕೆಟ್ನ ನಾವು ತೊಗೊಂಡು ಸುಮ್ಮನೆ ಹೋಗ್ತಾ ಇರ್ಬೋದು. ಕೆಲವು ಕಡೆ ಇದರಿಂದ ಕಮಿಷನ್ ಎಲ್ಲ ತೊಗೊಳ್ಳೋ ಜನ ಇರ್ತಾರೆ, ಬಟ್ ನಾವೆಲ್ಲ ಆನ್ಲೈನ್ ಮಾಡ್ಕೊಂಡಿದ್ರೆ ಈಸಿ ಆಗುತ್ತೆ. ಆ್ಯಂಡ್ ಚೆನ್ನೈನಿಂದ ನಾನು ಬೆಂಗಳೂರು ಬರೋಕ್ಕೆ ರೆಫರ್ ಮಾಡೋಂಥ ಒಂದು ಟ್ರೈನು 9 ಗಂಟೆ 15 ನಿಮಿಷಕ್ಕೆ ಇರ್ತದೆ. ಇದರ ಹೆಸರು ಕಾವೇರಿ ಅಂತ, ಕಾವೇರಿ ಎಕ್ಸ್ಪ್ರೆಸ್. ಇದು ನಮ್ಮ ಚೆನ್ನೈ ಮತ್ತು ಅದರ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಸಂಬಂಧ ಒಂದು ಕಲ್ಪಿಸುತ್ತೆ, ಕಾವೇರಿ ನದಿ ಆಗಂತರ. ಬಂದಿದ್ದ ತಕ್ಷಣ ಟ್ರೈನ್ ಸಿಕ್ತು ಇವತ್ತು. ಯಾವುದೇ ಥರ ಬುಕ್ಕಿಂಗ್ ಇರಲಿಲ್ಲ, ಹಾಗಾಗಿ ಜನರಲ್ ಬೋಗಿನಲ್ಲಿ ಹೋಗಿದ್ದಾಯಿತು. ಕನ್ನಡದಲ್ಲಿ ಬರೆದಿರೋಂಥ ಬರಹಗಳನ್ನ ಚೆನ್ನೈನೇ ನೋಡಿದಾಗ ಒಂಥರ ಖುಷಿಯಾಗುತ್ತೆ. ಯಾಕಂತಂದರೆ ಇವಾಗ ನಾನು ಚೆನ್ನೈನಲ್ಲಿ ಓಡಾಡಬೇಕಾದ್ರೆ ಕರ್ನಾಟಕ ಪಾಸಿಂಗ್ ಆಗಿರೋಂಥ ಗಾಡಿಗಳು ನೋಡಿದಾಗ ಕೂಡ ಅಷ್ಟೇ ಆಗುತ್ತೆ ಖುಷಿ. ಯಾಕಂತಂದ್ರೆ ನಮ್ಮ ಜನರು ಇಲ್ಲಿ ಇರ್ತಾರೆ ಅಂತ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಹಿಂಗೆ ಮಾಡಿ ಜನರಲ್ ಬೋಗಿಲೊಂದು ಸೀಟ್ನ ಹಿಡ್ಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾಯಿತು. ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಚಳಿ ಬೇರೆ ಇತ್ತು. ಆ್ಯಂಡ್ ಫ್ರೆಂಡ್ ರೂಮ್ಗೆ ಹೋಗಿದ್ದೆ ಬೆಳಗ್ಗೆ ಜಳಗಿನ ಜಾವ. ಹೋಗ್ತಾ ನಾನೊಂದು ವಿಷಯನ ಮರ್ತೋಗಿದ್ದೆ. ಆ ವಿಷಯ ಏನಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಬಂದಿದ್ದ ವಿಷಯ ಮೇನ್ ಏನಪ್ಪ ಅಂತಂದರೆ, ತಮಿಳ್ನಾಡಲ್ಲಿ ನನಗೆ ಓಡಾಡೋಕ್ಕೆ ಒಂದು ಬೈಕ್ ಬೇಕಿದೆ. ಆ್ಯಂಡ್ ಊರಿಂದ ಬೈಕ್ನ ಇಂಪೋರ್ಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ಒಂದು ತಮಿಳ್ನಾಡು ಪಾಸಿಂಗ್ ಆಗಿರೋಂಥ ಒಂದು ಗಾಡಿ ಬೆಂಗಳೂರಲ್ಲಿ ಸೇಲ್ಗಿದೆ ಅಂತ ಗೊತ್ತಿತ್ತು. ಸೊ ಆ ಗಾಡಿ ನೋಡೋಕೆ ನಾನು ಹೋಗಿದ್ದೆ ಇವತ್ತು. ಹೋಗೋಣ, ಗಾಡಿ ನೋಡೋಣ, ಗಾಡಿ ಚೆನ್ನಾಗಿದ್ದರೆ ಅಥವಾ ಗಾಡಿ ನಮ್ಮ ರೇಂಜಲ್ಲಿ ಏನಾದರೂ ಸೆಟ್ ಆಗಂಗಿದ್ದಿದ್ರೆ ಗಾಡಿ ತೊಗೊಂಡ್ಬಿಡೋಣ ಅಂತ ಹೋಗಿದ್ದು. ಆ್ಯಂಡ್ ದಾರಿಲಿ ಚೆನ್ನಾಗಿತ್ತು. ಬೆಂಗಳೂರು ತುಂಬ ದಿನ ಆದಮೇಲೆ ಬಂದಿದ್ದಕ್ಕೆ ಒಂಥರ ಅಲ್ಲಿನ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಬೆಂಗಳೂರು ತುಂಬ ಕೋಲ್ಡ್ ಆಗಿದೆ. ಆ್ಯಂಡ್ ಬಂದ ತಕ್ಷಣ ಗಾಡಿ ನೋಡಿದ್ದು. ಆ್ಯಂಡ್ ಸೆಲ್ಲರ್ ಇವರು ಆ್ಯಕ್ಚುಲಿ ತಮಿಳ್ನಾಡವ್ರಂತೆ. ಸೊ ಅಲ್ಲಿ ಹೋಗಿ ಸ್ಟಡಿ ಮಾಡ್ತಿದ್ದಾರೆ. ಅವೆಂಜರ್ ಗಾಡಿ, ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ ಗಾಡಿ ನಾನು ಓಡಿಸ್ತೀನಿ ಅಂತ. ಸೊ ಗಾಡಿ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಐ ಥಿಂಕ್ ಇದು 2016 ಮಾಡಲ್ ಗಾಡಿ. ಆ್ಯಂಡ್ ಯಾರು ಗೊತ್ತಿರೋರು, ಲೈಕ್ ಬೈಕಿನ ಬಗ್ಗೆ ತುಂಬ ನಾಲೆಜ್ ಇರೋರು, 16 ಮಾಡಲ್ ಗಾಡಿ ಅಂದರೆ ಒಂದು ಆಲ್ಮೋಸ್ಟ್ ಒಂದು 5-6 ವರ್ಷ ಅಥವಾ 7 ವರ್ಷದ ಆದಂಗೆ. ಆ್ಯಂಡ್ ನೀವು ಗಾಡಿ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅಂತ ಒಂದು ಮೆಸೇಜ್ ಹಾಕಿ, ಲೈಕ್ ಕಮೆಂಟ್ ಹಾಕಿ ಇಲ್ಲಿ. ಆದರೆ ನಂಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾನು ಅಷ್ಟು ಗಾಡಿ ಓಡಿಸಲ್ಲ. ರೀಸೆಂಟಾಗಿ ಅಂದರೆ ನಾನು ಒಂದು 2 ವರ್ಷದ ಹಿಂದೆ ನನ್ನ ಪ್ರತಿ 1 ರೂಪಾಯಿನೂ ಕೊಡಿಟ್ಟು ಒಂದು ಪಲ್ಸರ್ ಗಾಡಿ ತೊಗೊಂಡಿದ್ದೆ. ಆ ಗಾಡಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಅಂತ ಒಂದು ಹೊಸ ಗಾಡಿ ತೊಗೊತಿರೋದು. ಆ್ಯಂಡ್ ತುಂಬ ಬೇಜಾರಾಗ್ತಿದೆ. ಲೈಫಲ್ಲಿ ಫಸ್ಟ್ ಟೈಮ್ ಒಂದೇನೋ ಸೆಕೆಂಡ್ ಹ್ಯಾಂಡ್ ಐಟಮ್ ತೊಗೊಳ್ತಿರೋದು. ಪರವಾಗಿಲ್ಲ, ಟೈಮ್ ತಕ್ಕಂಗೆ ನಾವು ನಡೀತಿರ್ಬೇಕಲ್ವ. ಸೊ ಪರವಾಗಿಲ್ಲ ಅಂತ ಗಾಡಿ ನೋಡಿದ್ದಾಯಿತು. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅನಿಸ್ತು ನನಗೆ. ಆ್ಯಂಡ್ ಒಂದೇ ಟೆನ್ಷನ್ ಏನಪ್ಪ ಅಂತ, ನನ್ನ ಗಾಡಿ ತಮಿಳ್ನಾಡು, ನಾನು ಕರ್ನಾಟಕ, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕರ್ನಾಟಕದಿರೋದ್ರಿಂದ ಇದು ರಿಜಿಸ್ಟರ್ ಆಗುತ್ತೆ ಅಥವಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಇದೆ. ಆದರೂ ಪರವಾಗಿಲ್ಲ, ಮಾತಾಡಿದ್ದಾಯಿತು, ಗಾಡಿ ನೋಡೋಣ ಅಂತಾಯಿತು. ರೇಟಲ್ಲಿ ಸ್ವಲ್ಪ ಹಗ್ಗ ಜಗ್ಗಾಟ ನಡೀತಿತ್ತು. ಹಾಗಾಗಿ ಸ್ವಲ್ಪ ಅವನಿಗೆ ಟೈಮ್ ಕೊಟ್ಟೆ. ಟೈಮ್ ಕೊಡೋದಕ್ಕೆ ಮುಂಚೆ ಅವನು ನೋಡಿ ಬೇಕಾದ್ರೆ ಹೊಡೆದು ನೋಡಿ, ಗಾಡಿನ ಓಡಿಸಿ ನೋಡಿ ಅಂತೆಲ್ಲ ಹೇಳ್ದ. ಸೊ ಫಸ್ಟ್ ಟೈಮ್ ನೋಡೋಣ ಅಂತ ನೋಡಿದ್ದಾಯಿತು. ಯಾಕಂದರೆ ನನಗೆ ಈ ಅವೆಂಜರ್ ಗಾಡಿ ಗೇರ್ ಸೆಟ್ಟಿಂಗ್ ಏನು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅವನು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಾಗಿ ಈ ಹುಡುಗನೂ ಕೂಡ ಒಬ್ಬ ಆರ್ಟಿಸ್ಟ್ ಅಂತೆ, ಶಾರ್ಟ್ ಮೂವಿ ಎಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಅಷ್ಟೊಂದೇನು ಕೇಳಿಲ್ಲ. ಆ್ಯಂಡ್ ಅಷ್ಟು ಹೇಳಕ್ಕೆ ನನಗೂ ಅವ್ರ ಬಗ್ಗೆ ಗೊತ್ತಿಲ್ಲ, ಸಾರಿ. ಆ್ಯಂಡ್ ಗಾಡಿ ನಮ್ಗೆ ಸೂಟ್ ಆಗ್ತಿದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನನಗಷ್ಟು ಗೊತ್ತಿಲ್ಲ ಗಾಡಿ ಸೂಟ್ ಆಗುತ್ತೋ ಇಲ್ವಾ ಅಂತ. ನನ್ನ ಹೈಟಿಗೆ ಆ ಗಾಡಿ ಸ್ವಲ್ಪ ಚಿಕ್ಕದನಿಸ್ತದೆ. ಲೈಕ್ ಈ ಚಿಕ್ಕ ಮಕ್ಕಳು ಸೈಕಲ್ ಓಡಿಸ್ದಂಗೆ ಒಂಥರ ಮಜಾ ಬರ್ತಿತ್ತು. ಆದರೂ ಪರವಾಗಿಲ್ಲ, ಒಂದು ಸಾಯಂಕಾಲವರೆಗೂ ಹೇಳಪ್ಪ ಅಂತೇಳ್ಬಿಟ್ಟು ನಾವು ಆಚೆ ಬಂದು ಸ್ವಲ್ಪ ತಿಂಡಿ ತಿಳ್ಕೊಂಡು. ಆ್ಯಂಡ್ ಇವತ್ತು ಸ್ವಲ್ಪ ತುಂಬ ದಿನ ಆದಮೇಲೆ ಬೆಂಗಳೂರು ಬಂದಿದ್ದೀನಿ ಅಂತ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಹಾಗಾಗಿ ನಾವು ಬೊಮ್ಮನಹಳ್ಳಿಗೆ ಹೋಗಿದ್ವಿ. ಬೊಮ್ಮನಹಳ್ಳಿಯಿಂದ ಬೇಗಹಳ್ಳಿ, ಅಲ್ಲಿಂದ ಒಂದಿಷ್ಟು ವಿಶಾಲ್ ಮಾರ್ಟ್ ಆ್ಯಂಡ್ ಝುಡಿಯೋಗೆಲ್ಲ ಸುತ್ತರಕ್ಕೆ ಹೋಗಿದ್ವಿ. ಚೆನ್ನಾಗಿತ್ತು ಒಂಥರ ಬೆಂಗಳೂರು ಸುತ್ತಾಡೋದು ಇದು. ಈ ವಿಡಿಯೋ ಮಾಡೋ ನೆಪದಲ್ಲಿ ಇವತ್ತು ಬೆಳಗ್ಗೆ ಡೆಬಿಟ್ ಕಾರ್ಡ್ ಕಳ್ಕೊಂಡಿದ್ದಾಯಿತು. ಅದಕ್ಕೆ ತಣ್ಣಗಾಗೋಣ ಜ್ಯೂಸ್ ಕುಡಿತೀನಿ.
ಆಗಿದ್ದಾಗಲಿ ಹೋಗ್ಲಿ ಅಂತ ಮತ್ತೆ ಝೂಡಿಯೋದಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಝೂಡಿಯೋಗೆ ಬಂದಿದ್ದಾಯಿತು. ಆ್ಯಂಡ್ ಝೂಡಿಯೋದಲ್ಲಿ ಕಲೆಕ್ಷನ್ ಮಾತ್ರ ಸಖತ್ತಾಗಿದೆ. ಫಸ್ಟ್ ನಾನು ನೋಡಿದ್ದು ಶೂಸ್ ನೋಡಿದೆ, ಬೂಟ್ಸ್ ಅಷ್ಟೊಂದು ಸೆಟ್ ಆಗಲಿಲ್ಲ, ಸೊ ಬಿಟ್ಟಾಗಿದೆ. ಅದಾದಮೇಲೆ ಟೀ ಶರ್ಟ್ ಮಾತ್ರ ಸಖತ್ತಾಗಿದ್ವು, ಲೈಕ್ ಸ್ವೆಟ್ ಶರ್ಟ್ಸ್ ಅಂತೂ ಸಖತ್ತ ಕಲೆಕ್ಷನ್ಸ್ ಇದ್ದು. ಆ್ಯಂಡ್ 2-3 ಟೀ ಶರ್ಟ್ಸ್ನ ಟ್ರಯಲ್ ನೋಡಿದ್ಮೇಲೆ ನಾನೊಂದು ಟೀ ಶರ್ಟ್ನ ಸೆಟ್ ಆಗುತ್ತೆ ಅಂತ ತೊಗೊಂಡೆ. ಆ್ಯಂಡ್ ಟೀ ಶರ್ಟ್ ಕಲರ್ ಮಾತ್ರ ಅಲ್ಟಿ. ನಾನು ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಸಿಕ್ಕಾಪಟ್ಟೆ ಲೈಕ್ಸ್ ಬಂತು. ತುಂಬ ಜನ ಕೇಳ್ತಿದ್ರು ಅದನ್ನ ಎಲ್ಲಿ ತೊಗೊಂಡ್ರಿ ಅಂತ. ಆ್ಯಂಡ್ ಇದು ತೊಗೊಂಡಿದ್ದು ಝೂಡಿಯೋದಲ್ಲಿ. ಐ ಥಿಂಕ್ ಇದೆಲ್ಲ ಝೂಡಿಯೋದಲ್ಲಿ ಅವೈಲೇಬಲ್ ಇದೆ. ತುಂಬ ಜನ ಹುಡುಗರು ನಾನು ನೋಡಿದಾಗೆ ಬ್ಲ್ಯಾಕಲ್ಲಿ ತೊಗೊತಿದ್ದಾರೆ, ವೈಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಶರ್ಟ್ ಅದು, ಸ್ವೆಟ್ ಶರ್ಟ್ ಅದು. ಆ್ಯಂಡ್ ಅದಾದಮೇಲೆ ಇನ್ನೊಂದು ಶರ್ಟ್ ನೋಡ್ತಿದ್ದೆ. ಶರ್ಟ್ ನೋಡಬೇಕಾದ್ರೆ ನನಗೆ ಇನ್ನೊಂದು ಶರ್ಟ್ ಕೂಡ ಇಷ್ಟ ಆಯಿತು. ಲೈಕ್ ಕಲೆಕ್ಷನ್ ಚೆನ್ನಾಗಿರುತ್ತೆ ಶರ್ಟ್ಸು. ಆಮೇಲೆ ಲೈಕ್ ಕಮ್ಮಿ ಬೆಲೆಯಲ್ಲಿ, ಅಂದರೆ ಟಾಟಾದು ಒಂದು ಕಂಪ್ನಿ ಇದು, ಕಮ್ಮಿ ಬೆಲೆಯಲ್ಲಿ ಬಟ್ಟೆಗಳು, ಅಂದರೆ ನಾವೆಲ್ಲ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಬೇಕಂದ್ರೆ ಕಮ್ಮಿ ಬೆಲೆಯಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಅಂದರೆ ಒಂಥರ ಚೆನ್ನಾಗಿರುತ್ತೆ ಅದು. ಸಾಕ್ಸ್ ತೊಗೊಳಕ್ಕಂತ ಝೂಡಿಯೋ ಬಂದಿದ್ದೆ, 3,000 ಬಿಲ್ ಆಯಿತು. ಈ ಥರ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸಾಕ್ಸ್ಗಳನ್ನ ಅಥವಾ ಚಿಕ್ಕ ಐಟಮ್ಗಳನ್ನ ಹೆಂಗೆ ಹಿಡಿತಾರೆ ಅಂತ ನನಗೆ ಹೇಳ್ಬೇಕು. ಲಾಂಗ್ ಟೈಮ್ ಬೆಂಗಳೂರಲ್ಲಿ ಜರ್ನಿ ಮಾಡ್ತಿದ್ದೀನಿ. ಆ್ಯಂಡ್ ಮೋರೆಓವರ್ ಬೆಳಗ್ಗೆ 5 ಗಂಟೆಗೆ ಬಂದೆ. ಸ್ಟೇಷನಿಂದ ಬರ್ತಿದ್ದಂಗೆ ಫಸ್ಟು ಮೆಜೆಸ್ಟಿಕ್ಕಲ್ಲಿ ವಿಡ್ರಾ ಮಾಡಬೇಕಾದ್ರೆ ವಿಡ್ರಾನ ಮಾಡಿದೆ. ಬಟ್ ಅದಾದಮೇಲೆ ಕಾರ್ಡ್ ತೆಗಿಯೋದೇ ಮರೆತುಬಿಟ್ಟು ಅರ್ಜೆಂಟಲ್ಲಿ ಹಂಗೆ ಬಂದೆ. ಫಸ್ಟು ಅದು ಇವಾಗ ನೆನಪಾಗಿದೆ, ಅಂದರೆ 4 ಗಂಟೆ ಸುಮಾರು ನೆನಪಾಗ್ತಿದೆ. ಬೆಳಗ್ಗೆ 4 ಗಂಟೆ ಕಾರ್ಡ್ ಕಳೆದಿದ್ದು ಇವಾಗ ನೆನಪಾಗಿದೆ. ಇವಾಗ ಯಾವುದೇ ಕಾರಣಕ್ಕೂ ಕಾರ್ಡ್ ಸಿಗೋಲ್ಲ ಅಂತ ಗೊತ್ತಾಯಿತು. ಸೊ ಕಾಲ್ ಮಾಡಿ ಕಾರ್ಡ್ನ ಬ್ಲಾಕ್ ಮಾಡಿದ್ದಾಯಿತು. ಆ್ಯಂಡ್ ಇಷ್ಟು ಝೂಡಿಯೋ, ವಿಶಾಲ್ ಮಾರ್ಟ್ ಅದಾಯಿತು. ಆ್ಯಂಡ್ ಚೆನ್ನೈ ವೆದರ್ಗಿಂತ ಬೆಂಗಳೂರು ವೆದರ್ ತುಂಬ ಚೇಂಜ್ ಆಗಿದೆ. ಚೆನ್ನೈನಲ್ಲಿ ತುಂಬ ಬಿಸಿ ಇರುತ್ತೆ. ಆ್ಯಂಡ್ ಬೆಂಗಳೂರು ತುಂಬ ಕೂಲ್ ಆಗಿದೆ. ಆ್ಯಂಡ್ ನಮ್ಮ ಕನ್ನಡಿಗರು ಕೂಡ ತುಂಬ ಕೂಲ್ ಆಗಿದ್ದಾರೆ ಅಂತ ನಂಬಿದ್ದೀನಿ. ಕೋರ್ಸ್ ಇರ್ತಾರೆ, ಬಿಕಾಸ್ ನಾನಿದ್ದೀನಲ್ಲ. ಆ್ಯಂಡ್ ಖುಷಿ ಆಗ್ತಿದೆ. ತುಂಬ ದಿನದಾದ್ಮೇಲೆ ನಮ್ಮ ಕರ್ನಾಟಕದ ಊಟ, ಗಾಳಿ, ನೀರು ಎಲ್ಲ ಸ್ವೀಕರಿಸಬೇಕಾದ್ರೆ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಿಸ್ ಟ್ರಿಪ್. ಆ್ಯಂಡ್ ಇದು ಒಂಥರ ಪರ್ಸನಲ್ ಟ್ರಿಪ್ ಆಗಿತ್ತು. ಬೈಕ್ ನೋಡೋಕ್ಕಂತ ಬಂದಿದ್ದೆ. ಸೊ ಬೈಕ್ ಏನೋ ನೋಡಿದ್ದಾಯಿತು. ಆ್ಯಂಡ್ ನಡೀತಿದೆ. ಮಾರ್ನಿಂಗ್ ನೋಡಿದ್ದೀನಿ 10 ಗಂಟೆ ಸುಮಾರಿಗೆ, ಇನ್ನೂ ಅದ್ರ ದಿನ ನಡೀತಿದೆ ಹಗ್ಗ ಜಗಾಟ. ಅವನ ಕಡೆ ಈ ಕಡೆ ಅಂತ ಹೇಳ್ತದೆ. ಆ್ಯಂಡ್ ಎಲ್ಲಿಗೆ ನಿಂತಿರುತ್ತೆ ಅಂತ ನೋಡ್ತೀನಿ. ನೋಡಿಬಿಟ್ಟು ಇದೇ ವೀಡಿಯೋ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಮೋರವರ್ ಇವತ್ತು ನೈಟೇ ವಾಪಸ್ ಹೋಗ್ಬೇಕು. ಗೊತ್ತಿಲ್ಲ ಟ್ರೈನಿಂದ ಹೋಗ್ತೀನೋ ಅಥವಾ ಬೈಕಿಂದ ಹೋಗ್ತೀನಿ ಅಂತ, ನೋಡೋಣ. ಸಿಗು. ಥ್ಯಾಂಕ್ ಯು. ಒಂದು ಹೋಟ್ಲಲ್ಲಿ ಒಂದಿಷ್ಟು ಊಟ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ಓನರ್ ಹತ್ರ ಹೋಗಿದ್ದೆ. ಓನರ್ ಅದು ಗಾಡಿಯೇನೋ ಓಕೆ ಡೀಲ್ ಆಯಿತು, ಒಂದಿಷ್ಟು ರೇಟಿಗೆ ಮಾತಾಡಿದ್ದಾಯಿತು. ಆ್ಯಂಡ್ ಓನರ್ ಬಂದು ಅವ್ರದ್ದೊಂದು ಫೀಲಿಂಗ್ಸಿಂದ ಅಣ್ಣ ಲಾಸ್ಟ್ ಒಂದು ರೌಂಡ್ ಹೋಗ್ತೀನಿ ಅಂತ ಹೇಳಿದೆ. ಒಂದು ಲಾಸ್ಟ್ ಹೋಗಿ ಬಂದರು. ಅದಾದಮೇಲೆ ಪಕ್ಕಾ ಜವಾರಿ ಜೋಳದ ರೊಟ್ಟಿ ಊಟ ತಿಂದಿದ್ದೆ ಇವತ್ತು. ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ, ಅಂದರೆ ಆಲ್ಮೋಸ್ಟ್ 7 ತಿಂಗಳಾದಮೇಲೆ ನಾನು ರೊಟ್ಟಿ ಊಟ ತಿಂತಿದ್ದೀನಿ. ಆ್ಯಂಡ್ ಬಸವೇಶ್ವರ ಖಾನಾವಳಿ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಊಟನೂ ಇಷ್ಟ ಆಯಿತು. ಅದಾದಮೇಲೆ ಗಾಡಿ ಇಟ್ಕೊಂಡು ಸರ್ವಿಸ್ ಸೆಂಟ್ರಿಗೆ ಹೋಗಿ ಗಾಡಿನ ವಾಶ್ ಮಾಡಿಸಿದಾಯಿತು. ಆ್ಯಂಡ್ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ, ಲೈಕ್ ಪೂಜೆ ಪುನಸ್ಕಾರ ಎಲ್ಲ ನನಗೆ ಇಷ್ಟ ಆಗೋಲ್ಲ. ಬಟ್ ಅಮ್ಮ ಫೋರ್ಸ್ ಮಾಡಿದ್ರು ಅಂತ ಗಾಡಿನ ತೋರಿಸ್ಬಿಟ್ಟು ಜಿಗಣಿಯಲ್ಲಿರುವಂಥ ಪಟಾಲಮ್ಮ ದೇವಸ್ಥಾನ ಹತ್ರ ಗಾಡಿನ ಪೂಜೆ ಮಾಡಿದ್ದಾಯಿತು. ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಇವಾಗ ಊರಿಗಂತೂ ಹೋಗಲೇಬೇಕಿತ್ತು, ಚೆನ್ನೈಗೆ ವಾಪಸ್. ಯಾಕಂದರೆ ಮಳೆಗೆ ಆಫೀಸ್ಗೆ ಹೋಗಬೇಕಿತ್ತು. ಸೊ ಹಿಂಗೆ ಹೋಗೋದು ನೈಟ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಹೇಳಿದರು, ಸೊ ನೈಟ್ ಒಂದು ದಿವಸ ಇಲ್ಲೇ ಇದ್ದು ಬಿಡಪ್ಪ, ಬೆಳಗ್ಗೆ ಎದ್ದು ಹೋಗುವಂತೆ ಅಂತ ಹೇಳಿದಾಗ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಚೆನ್ನೈಗೆ. ಫಸ್ಟ್ ತೊಗೊಂಡಿದ್ದು ಒಂದು ಹೆಲ್ಮೆಟ್ ತೊಗೊಂಡಿದ್ದಾಯಿತು ಟೋಲ್ ಗೇಟ್ ಹತ್ರ. ಆಮೇಲೆ ಯಥಾ ಪ್ರಕಾರ ಜರ್ನಿ ಸ್ಟಾರ್ಟ್ ನಮ್ಮ ಚೆನ್ನೈಗೆ. ಚೆನ್ನೈ ಜರ್ನಿ ಬಿಸಿಲಲ್ಲಿ ಒಂಥರ ಬೆಂಕಿ ಮೇಲೆ ಕೂತಂಗಿತ್ತು ಮಾರ್ರೆ. ತಮಿಳ್ನಾಡು ಬಿಸಿಲಿಗೆ ಅದು ಹೆಂಗೆ ಮಧ್ಯಾಹ್ನ ಆಯಿತು ಅಂತ ಗೊತ್ತಿಲ್ಲ ಮಾರ್ರೆ. ಗಾಡಿ ಓಡಿಸ್ತಾ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ. ಮಧ್ಯಾಹ್ನ 2 ಗಂಟೆ ಆಯಿತು ಅಂತ ಒಂದು ಕಡೆ ಗಾಡಿ ಸೈಡಿಗೆ ಹಾಕಿ ಫುಲ್ ಮೀಲ್ಸ್ ಊಟ ಮಾಡಿಕೊಂಡು ಮತ್ತೆ ನಮ್ಮ ಸವಾರಿ ಸ್ಟಾರ್ಟ್ ಆಗಿದ್ದು ಚೆನ್ನೈ ಕಡೆಗೆ. ಗಾಡಿ ಓಡಿಸ್ತಾ ದಿನ ಬೆಳಗ್ಗೆ ಸಾಯಂಕಾಲ ಅಂದರೆ ಗೊತ್ತಾಗಿಲ್ಲ. ಮಧ್ಯಾಹ್ನ ಮುಗಿತಿದ್ದಂಗೆ ಇವಾಗಲೂ ಊಟ ಮಾಡಿದ್ದೆ, ಅಷ್ಟು ಬೇಗ ಸಾಯಂಕಾಲ 6 ಗಂಟೆ ಆಯಿತು. ಸ್ವಲ್ಪ ಪೆಟ್ರೋಲ್ ಖಾಲಿಯಾಗಿತ್ತು ಅಂತ ಪೆಟ್ರೋಲ್ ಹಾಕ್ಸ್ಕೊಂಡೆ. ಆಮೇಲೆ ಒಂದಿಷ್ಟು ಸ್ನ್ಯಾಕ್ಸ್ ತಿಂದ್ಕೊಂಡೆ. ಒಂದಿಷ್ಟು ಸ್ಟೈಲಲ್ಲಿ ಬಾಳೆಕಾಯಿ ಬಜ್ಜಿ, ತಮಿಳ್ನಾಡು ಸ್ಪೆಷಲ್ ಬಾಳೆಕಾಯಿ ಬಜ್ಜಿ ತಿಂದ್ಕೊಂಡು ಒಂದಿಷ್ಟು ಜ್ಯೂಸ್ ಹೊಡ್ಕೊಂಡು ಮತ್ತೆ ಎನರ್ಜಿ ಬಂತು ಅಂತ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ದು. ಫುಲ್ ಓವರ್ ಜರ್ನಿ 5 ಅವರ್ ಜರ್ನಿ ಆಯಿತು ಬೆಂಗಳೂರಿಂದ ಚೆನ್ನೈ ತಲುಪೋಕ್ಕೆ. ಬೆಳಗ್ಗೆ 12 ಗಂಟೆ ಬಿಟ್ಟಿದ್ದೆ, ಇವಾಗ 9:30. ಸೊ ರೀಚ್ ಆಗಿದೆ ಚೆನ್ನೈ. ಆಲ್ಮೋಸ್ಟ್ 80 ಕಿಲೋಮೀಟರ್ಸ್ and 6 hours of journey. It's too bad. And ಏನಪ್ಪ ಅಂದರೆ ಜರ್ನಿ
5 ಅವರ್ ಅಷ್ಟೇ ಆಯಿತು. ಬಟ್ ಚೆನ್ನೈ ಸಿಟಿನಲ್ಲಿ 1 ಅವರ್ ಟ್ರಾಫಿಕ್ ಹಚ್ಚಿಕೊಂಡು 2 ಅವರ್ ಜಾಸ್ತಿ ಆಯಿತು. ಆ್ಯಂಡ್ ಈ ಬ್ಲಾಗ್ ಏನು ಮಾಡ್ತೀನಿ. ಸೊ ನೀವು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.